ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವ ರಾವಣರ ದ್ವಂದ್ವ ಯುದ್ಧ ಎಂಬ 40ನೆಯ ಸರ್ಗಕ್ಕೆ ಸ್ವಾಗತ. ತಥೋ ರಾಮ ಸುವೇಲಾಗ್ರಂ ಯೋಜನದ್ವಯಮಂಡಲಂ ಆರುರೋಹಸ ಸುಗ್ರೀವೋ ಹರಿಯೂಥೈ ಸಮನ್ವಿತಃ. ಬಳಿಕ ವಾನರ ನಾಯಕರಿಂದಲೂ ಸುಗ್ರೀವನಿಂದಲೂ ಕೂಡಿದ್ದ ಶ್ರೀರಾಮನು 2 ಯೋಜನಗಳಷ್ಟು ವಿಸ್ತಾರವಿದ್ದ ಅತ್ಯಂತ ಎತ್ತರವಾಗಿದ್ದ ಸುವೇಲ ಪರ್ವತದ ಶಿಖರವನ್ನು ಹತ್ತಿದನು. ಮುಹೂರ್ತ ಕಾಲದವರೆಗೆ ಅಲ್ಲಿಯೇ ಇದ್ದು 10 ದಿಕ್ಕುಗಳನ್ನು ವೀಕ್ಷಿಸುತ್ತಾ ತ್ರಿಕೂಟ ಪರ್ವತದ ಶಿಖರದಲ್ಲಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದ ರಮ್ಯವಾದ ಕಾನನಗಳಿಂದ ಸುಶೋಭಿತವಾಗಿದ್ದ ಲಂಕಾ ಪಟ್ಟಣವನ್ನು ನೋಡಿದನು. ಅದೇ ಸಮಯದಲ್ಲಿ ಲಂಕಾ ಪಟ್ಟಣದ ಗೋಪುರದ ತುದಿಯಲ್ಲಿ ನಿಂತಿದ್ದ ಎದುರಿಸಲು ಅಸಾಧ್ಯನಾದ ರಾಕ್ಷಸೇಂದ್ರನಾದ ರಾವಣನನ್ನು ನೋಡಿದನು. ಅವನ 2 ಕಡೆಗಳಲ್ಲಿಯೂ ಸೇವಕಿಯರು ಬಿಳಿಯ ಚಾಮರಗಳನ್ನು ಹಿಡಿದು ಬೀಸುತ್ತಿದ್ದರು. ತಲೆಯ ಮೇಲೆ ವಿಜಯ ಛತ್ರವು ಶೋಭಿಸುತ್ತಿದ್ದಿತು. ಶರೀರವೆಲ್ಲವೂ ರಕ್ತಚಂದನದಿಂದ ಚರ್ಚಿತವಾಗಿದ್ದಿತು. ರಾವಣನು ರತ್ನಾಭರಣಗಳಿಂದ ಸಮಲಂಕೃತನಾಗಿದ್ದನು. ನೀಲ ಮೇಘ ಸದೃಶನಾಗಿದ್ದನು. ಸುವರ್ಣಮಯವಾದ ವಸ್ತ್ರವನ್ನುಟ್ಟಿದ್ದನು. ಐರಾವತದ ದಂತದ ತುದಿಯಿಂದ ಗಾಯಗೊಳಿಸಲ್ಪಟ್ಟ ವಕ್ಷಸ್ಥಳವುಳ್ಳವನಾಗಿದ್ದನು. ಮೊಲದ ರಕ್ತಕ್ಕೆ ಸಮಾನವಾದ ಕೆಂಪು ಬಣ್ಣದ ವಸ್ತ್ರದಿಂದ ಆಚ್ಛಾದಿತನಾಗಿದ್ದನು. ಆಕಾಶದಲ್ಲಿ ಸಂಧ್ಯಾಕಾಲದ ಬಿಸಿಲಿನಿಂದ ವ್ಯಾಪ್ತವಾದ ಮೇಘರಾಶಿಯಂತೆಯೇ ಕಾಣುತ್ತಿದ್ದನು. ವಾನರ ನಾಯಕರು ಮತ್ತು ಶ್ರೀರಾಮನು ನೋಡುತ್ತಿದ್ದಂತೆಯೇ ಸುಗ್ರೀವನು ರಾವಣ ರಾಕ್ಷಸನ ದರ್ಶನದಿಂದ ಕೆರಳಿ ಮೇಲೆದ್ದು ನಿಂತನು. ಕ್ರೋಧದ ರಭಸದಿಂದ ಉದ್ದೀಪ್ತನಾದ ಸುಗ್ರೀವನು ಸತ್ವದಿಂದಲೂ ಬಲದಿಂದಲೂ ಪ್ರೇರಿತನಾಗಿ ಸುವೇಲ ಪರ್ವತದ ಶಿಖರಾಗ್ರ ಭಾಗದಿಂದ ಲಂಕೆಯಲ್ಲಿ ರಾವಣನು ನಿಂತಿದ್ದ ಗೋಪುರದ ಶಿಖರಕ್ಕೆ ಹಾರಿಬಿಟ್ಟನು. ಗೋಪುರದ ಶಿಖರದಲ್ಲಿ ಕ್ಷಣಕಾಲ ನಿಂತು ರಾವಣನನ್ನೇ ನೋಡುತ್ತಾ ಭಯರಹಿತವಾದ ಮನಸ್ಸಿನಿಂದ ಕೂಡಿ ರಾವಣನನ್ನು ತೃಣೀಕರಿಸಿ ಕಠೋರವಾದ ಈ ಮಾತುಗಳನ್ನು ಹೇಳಿದನು. ಎಲವೋ ರಾಕ್ಷಸನೇ, ನಾನು ಲೋಕಸ್ವಾಮಿಯಾದ ಶ್ರೀರಾಮನಿಗೆ ಮಿತ್ರನೂ ದಾಸನೂ ಆಗಿರುವನು. ಮಹಾರಾಜನಾದ ಶ್ರೀರಾಮನ ತೇಜಸ್ಸಿನ ಪ್ರಭಾವದಿಂದಾಗಿ ಇಂದು ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲಾರೆ. ಹೀಗೆ ಹೇಳುತ್ತಾ ಸುಗ್ರೀವನು ಚಂಗನೆ ಹಾರಿ ರಾವಣನನ್ನು ಆಕ್ರಮಿಸಿ ಚಿತ್ರಿತವಾಗಿದ್ದ ಅವನ ಕಿರೀಟವನ್ನು ಸೆಳೆದು ಭೂಮಿಯ ಮೇಲೆ ಕೆಡವಿದನು. ಹೀಗೆ ಸುಗ್ರೀವನು ತೀವ್ರಗತಿಯಿಂದ ತನ್ನ ಮೇಲೆ ಆಕ್ರಮಣ ನಡೆಸುತ್ತಿರುವುದನ್ನು ನೋಡಿ ರಾವಣನು ಗರ್ಜಿಸುತ್ತಾ ಹೇಳಿದನು, ಎಲವೋ ವಾನರನೇ, ಇದುವರೆಗೂ ನೀನು ನನ್ನ ಪರೋಕ್ಷದಲ್ಲಿದ್ದೆ. ಆದುದರಿಂದ ನೀನು ಸುಗ್ರೀವನಾಗಿದ್ದೆ. ಈಗ ನನ್ನ ಮುಂದೆ ಬಂದಿರುವೆ. ಈಗಲೀಗ ನೀನು ಕ್ಷಣ ಮಾತ್ರದಲ್ಲಿ ಹೀನಗ್ರೀವನಾಗುವೆ. ಸುಂದರವಾದ ಕುತ್ತಿಗೆಯನ್ನು ಹೊಂದಿದ್ದ ನೀನೀಗ ಕುತ್ತಿಗೆ ಇಲ್ಲದವನಾಗುವೆ. ಹೀಗೆ ಹೇಳುತ್ತಾ ರಾವಣನು ತನ್ನೆರಡು ಭುಜಗಳಿಂದಲೂ ಸುಗ್ರೀವನನ್ನು ಮೇಲಕ್ಕೆತ್ತಿ ನೆಲಕ್ಕೆ ಅಪ್ಪಳಿಸಿದನು. ಪುಟಿದೆದ್ದ ಚೆಂಡಿನಂತೆ ಸುಗ್ರೀವನು ಕ್ಷಣ ಮಾತ್ರದಲ್ಲಿ ಮೇಲೆದ್ದು ರಾವಣನನ್ನು ತನ್ನ ಭುಜಗಳಿಂದ ಹಿಡಿದು ನೆಲಕ್ಕಪ್ಪಳಿಸಿದನು. ಅವರಿಬ್ಬರಿಗೂ ಘೋರವಾದ ದ್ವಂದ್ವ ಯುದ್ಧವು ಗೋಪುರದ ಶಿಖರದಲ್ಲಿಯೇ ಆರಂಭವಾಯಿತು. ಇಬ್ಬರ ಶರೀರಗಳು ಬೆವರಿನಿಂದ ನೆನೆದು ಹೋಗಿದ್ದವು. ಪರಸ್ಪರವಾದ ಪ್ರಹಾರಗಳಿಂದ ಶರೀರಾದ್ಯಂತ ಗಾಯಗಳಾಗಿ ರಕ್ತವು ಹರಿದು ಕೆಂಪಾದ ಶರೀರವುಳ್ಳವರಾದರು. ಒಬ್ಬರನ್ನೊಬ್ಬರು ಬಾಚಿ ತಬ್ಬಿಕೊಂಡಾಗ ಆ ಬಿಗಿತದಿಂದ ಇಬ್ಬರಲ್ಲಿ ಯಾರೊಬ್ಬರೂ ತಪ್ಪಿಸಿಕೊಳ್ಳಲಾಗದೆ ಏಕಕಾಲದಲ್ಲಿ ಇಬ್ಬರು ನಿಶ್ಚೇಷ್ಟರಾಗುತ್ತಿದ್ದರು. ಆ ಸಮಯದಲ್ಲಿ ಆ ರಾಕ್ಷಸ ವಾನರರು ಬೂರುಗದ ಮತ್ತು ಮುತ್ತುಗದ ಮರಗಳಂತೆಯೇ ಕಾಣುತ್ತಿದ್ದರು. ರಾಕ್ಷಸರಾಜ ವಾನರ ರಾಜರಿಬ್ಬರು ಮಹಾಬಲಿಷ್ಠರಾಗಿದ್ದರು. ಮುಷ್ಟಿಗಳ ಗುದ್ದಾಟಗಳಿಂದಲೂ ಅಂಗೈಗಳ ಪ್ರಹಾರಗಳಿಂದಲೂ ಮೊಳಕೈಗಳ ತಿವಿತಗಳಿಂದಲೂ ಉಗುರುಗಳ ಪರಚುವಿಕೆಯಿಂದಲೂ ಸಾಮಾನ್ಯರಿಂದ ಸಹಿಸಲು ಅಶಕ್ಯವಾದ ಘೋರ ಯುದ್ಧವನ್ನು ಮಾಡುತ್ತಿದ್ದರು. ಭಯಂಕರ ವೇಗವಂತರಾದ ರಾವಣ ಸುಗ್ರೀವರು ಗೋಪುರದ ಜಗುಲಿಯ ಮೇಲೆ ಬಹಳ ಹೊತ್ತಿನವರೆಗೆ ಭಯಂಕರವಾದ ಮಲ್ಲಯುದ್ಧವನ್ನು ಮಾಡುತ್ತಿದ್ದರು. ಒಬ್ಬರು ಮತ್ತೊಬ್ಬರನ್ನು ಮೇಲಕ್ಕೆತ್ತಿ ನೆಲದ ಮೇಲೆ ಅಪ್ಪಳಿಸುತ್ತಿದ್ದರು. ಒಬ್ಬರು ಮತ್ತೊಬ್ಬರ ದೇಹವನ್ನು ಬಲಪೂರ್ವಕವಾಗಿ ಬಗ್ಗಿಸುತ್ತಿದ್ದರು. ಹಾಗೊಮ್ಮೆ ಹೀಗೊಮ್ಮೆ ಹೆಜ್ಜೆಗಳನ್ನಿಡುತ್ತಾ ಗೋಪುರದ ಜಗುಲಿಯಲ್ಲಿಯೇ ಇಬ್ಬರು ಯುದ್ಧ ಮಾಡುತ್ತಿದ್ದರು. ಒಬ್ಬರು ಮತ್ತೊಬ್ಬರನ್ನು ಬಹಳವಾಗಿ ಪೀಡಿಸುತ್ತಿದ್ದು ಇಬ್ಬರು ಬೇರೆ ಬೇರೆಯಾಗಿ ಒಬ್ಬರನ್ನು ಮತ್ತೊಬ್ಬರು ತಳ್ಳಿಕೊಂಡು ಹೋಗುತ್ತಿದ್ದಾಗ ಇಬ್ಬರು ಕೋಟೆ ಮತ್ತು ಕಂದಕಗಳ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಕ್ಷಣಕಾಲ ಭೂಮಿಯ ಮೇಲೆ ಬಿದ್ದಿದ್ದು ಇಬ್ಬರು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದರು. ಮರುಕ್ಷಣದಲ್ಲಿಯೇ ಇಬ್ಬರು ಗೋಪುರದ ಮೇಲಕ್ಕೆ ಹಾರಿ ಪುನಃ ಯುದ್ಧವನ್ನು ಪ್ರಾರಂಭಿಸಿದರು. ತೋಳುಗಳೆಂಬ ಪಾಶದಿಂದ ಒಬ್ಬರನ್ನು ಮತ್ತೊಬ್ಬರು ಕ್ಷಣ ಕ್ಷಣಕ್ಕೂ ಬಿಗಿಯಾಗಿ ಬಿಗಿಯುತ್ತಿದ್ದರು.
ಇಬ್ಬರು ಸಂರಂಭ ಮತ್ತು ಶಿಕ್ಷೆಗಳೆಂಬ ಮಲ್ಲಯುದ್ಧದ ಪ್ರಕ್ರಿಯೆಗಳಲ್ಲಿ ನಿಷ್ಣಾತರಾಗಿದ್ದರು. ಶಾರೀರಿಕ ಬಲದಿಂದ ಸಂಪನ್ನರಾಗಿದ್ದರು. ಆದುದರಿಂದ ಇಬ್ಬರು ಮಲ್ಲಯುದ್ಧದ ವರಸೆಗಳನ್ನು ಒಂದಾದ ಮೇಲೆ ಮತ್ತೊಂದರಂತೆ ಪ್ರಯೋಗಿಸುತ್ತಾ ಗೋಪುರದ ಜಗುಲಿಯ ಸುತ್ತಲೂ ಸುತ್ತುತ್ತಿದ್ದರು. ಸಿಂಹ ಶಾರ್ದೂಲಗಳಂತೆ ಇಬ್ಬರಿಗೂ ಕೋರೆದಾಡೆಗಳಿದ್ದವು. ಆನೆಯ ಮರಿಗಳಂತೆ ಪರಸ್ಪರವಾಗಿ ತೆಕ್ಕೆ ಹಾಕಿಕೊಂಡಿದ್ದರು. ಒಬ್ಬರು ಮತ್ತೊಬ್ಬರ ವರಸೆಯನ್ನರಿತು ಕೈಗಳಿಂದ ಪ್ರಹರಿಸುತ್ತಾ ಇಬ್ಬರು ಒಟ್ಟಾಗಿಯೇ ನೆಲದ ಮೇಲೆ ಬಿದ್ದರು. ಇಬ್ಬರು ವ್ಯಾಯಾಮಗಳನ್ನು ಮಾಡಿದ್ದರು. ಮಲ್ಲಯುದ್ಧದ ಶಿಕ್ಷಣದಲ್ಲಿ ಶಿಕ್ಷಿತರಾಗಿದ್ದರು. ಬಲ ಸಂಪನ್ನರಾಗಿದ್ದರು. ಆದುದರಿಂದ ವಿಜಯಕ್ಕಾಗಿ ಇಬ್ಬರು ಹೋರಾಡುತ್ತಿದ್ದರು. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಆಕ್ಷೇಪಿಸುತ್ತಾ ಮಲ್ಲಯುದ್ಧದ ವರಸೆಗಳಿಗೆ ಅನುಸಾರವಾಗಿ ಇಲ್ಲಿಂದಲ್ಲಿಗೂ ಅಲ್ಲಿಂದಿಲ್ಲಿಗೂ ಸಂಚರಿಸುತ್ತಿದ್ದರು. ಅಷ್ಟೊಂದು ಭಯಂಕರವಾಗಿ ಯುದ್ಧ ಮಾಡುತ್ತಿದ್ದರೂ ಅವರಲ್ಲಿ ಯಾರೊಬ್ಬರಿಗೂ ಆಯಾಸವಾಗಲಿಲ್ಲ. ಮದಿಸಿದ ಆನೆಗಳಂತಿದ್ದ ರಾವಣ ಸುಗ್ರೀವರು ಆನೆಯ ಸೊಂಡಿಲುಗಳಂತಿದ್ದ ತಮ್ಮ ಬಾಹುದಂಡಗಳಿಂದ ಪ್ರಹಾರಗಳನ್ನು ತಪ್ಪಿಸಿಕೊಳ್ಳಲು ಒಬ್ಬರು ಮತ್ತೊಬ್ಬರನ್ನು ದೂರಕ್ಕೆ ತಳ್ಳುತ್ತಿದ್ದರು. ಹೀಗೆ ಬಹಳ ಹೊತ್ತಿನವರೆಗೆ ಆವೇಶಪೂರಿತರಾಗಿ ಯುದ್ಧ ಮಾಡುತ್ತಿದ್ದ ಅವರು ಮಂಡಲಾಕಾರದ ಮಾರ್ಗದಲ್ಲಿ ಬಹಳ ಬೇಗ ಚಲಿಸತೊಡಗಿದರು. ಒಬ್ಬರು ಮತ್ತೊಬ್ಬರನ್ನು ಹಿಡಿದು ಪ್ರಹರಿಸಲು ಪ್ರಯತ್ನಿಸುತ್ತಿದ್ದರು. ತಿಂಡಿಗಾಗಿ ಗುರುಗುಟ್ಟುತ್ತಾ ಎದುರು ಬದರಾಗಿ ನಿಂತಿರುವ ಎರಡು ಬೆಕ್ಕುಗಳಂತೆ ರಾವಣ ಸುಗ್ರೀವರು ಪರಸ್ಪರವಾಗಿ ಕೆಡವಿ ಕೆಳಕ್ಕೆ ಬೀಳಿಸಲು ಅವಕಾಶವನ್ನು ನಿರೀಕ್ಷಿಸುತ್ತಾ ನಿಂತಿದ್ದರು. ವಿಚಿತ್ರವಾದ ಮಂಡಲ ಕ್ರಮಗಳಲ್ಲಿ ತಿರುಗುತ್ತಾ ವಿಧವಾದ ಸ್ಥಾನಗಳನ್ನು ಪ್ರದರ್ಶಿಸುತ್ತಾ ಗೋಮೂತ್ರದಂತೆ ಕುಟಿಲ ಗತಿಯಲ್ಲಿ ಕೆಲವೊಮ್ಮೆ ಸಂಚರಿಸುತ್ತಾ ಕೆಲವು ಬಾರಿ ಹಿಂದಕ್ಕೂ ಕೆಲವು ಬಾರಿ ಮುಂದಕ್ಕೂ ಹೋಗುತ್ತಾ ವಾನರ ರಾಕ್ಷಸರು ಮಲ್ಲಯುದ್ಧ ಮಾಡುತ್ತಿದ್ದರು. ಅವರು ಕೆಲವು ವೇಳೆ ಅಡ್ಡವಾಗಿ ಹೋಗುತ್ತಿದ್ದರು. ಎಡಕ್ಕೂ ಬಲಕ್ಕೂ ತಿರುಗುತ್ತಿದ್ದರು. ಕ್ಷಣ ಮಾತ್ರದಲ್ಲಿ ಸ್ಥಾನ ಪಲ್ಲಟದಿಂದ ಹೊಡೆತವನ್ನು ತಪ್ಪಿಸಿಕೊಳ್ಳುತ್ತಿದ್ದರು. ಇದಕ್ಕೆ ಪ್ರಹಾರಗಳ ಪರಿಮೋಕ್ಷವೆಂದು ಹೆಸರು. ಕುಯುಕ್ತಿಯನ್ನು ಪ್ರಯೋಗಿಸಿ ಶತ್ರುವನ್ನು ಪ್ರಹರಿಸದೇ ಇರುವುದು ಇದಕ್ಕೆ ವರ್ಜನವೆಂದು ಹೆಸರು. ಇಬ್ಬರಲ್ಲಿ ಒಬ್ಬನು ನಿಂತಿದ್ದು ಮತ್ತೊಬ್ಬನು ನಾಲ್ಕು ಕಡೆಗಳಲ್ಲೂ ಓಡಾಡುವುದು ಇದಕ್ಕೆ ಪರಿಧಾವನವೆಂದು ಹೆಸರು. ಶತ್ರುವಿನ ಎದುರಾಗಿ ರಭಸದಿಂದ ಹೋಗುವುದು ಇದಕ್ಕೆ ಅಭಿದ್ರವಣವೆಂದು ಹೆಸರು. ಬಗ್ಗಿಕೊಂಡು ಹೋಗುವುದು ಅಥವಾ ಕಪ್ಪೆಯಂತೆ ಕುಪ್ಪಿಕೊಂಡು ಹೋಗುವುದು ಇದಕ್ಕೆ ಅಪ್ಲಾವವೆಂದು ಹೆಸರು. ಒಂದೇ ಸ್ಥಳದಲ್ಲಿ ಯುದ್ಧ ಮಾಡುತ್ತಾ ನಿಲ್ಲುವುದು ಇದಕ್ಕೆ ಸಂಗ್ರಹಾವಸ್ಥಾನಂ ಎಂದು ಹೆಸರು. ಪರಾನ್ಮುಖನಾಗುವುದು ಪರಾವೃತ್ತ. ಶತ್ರುವನ್ನು ಹಿಡಿಯುವುದಕ್ಕಾಗಿ ಶರೀರವನ್ನು ಸಂಕುಚಿಸಿಕೊಂಡು ಹೋಗುವುದು ಅವಧೃತ. ಪ್ರತಿಯೋಧಿಯನ್ನು ಕಾಲಿನಿಂದ ಪ್ರಹರಿಸಲು ಅಧೋಮುಖವಾಗಿ ಹೋಗುವುದು ಪ್ಲವನ. ಪ್ರತಿಯೋಧಿಯ ತೋಳುಗಳನ್ನು ಹಿಡಿದುಕೊಳ್ಳಲು ತನ್ನ ತೋಳುಗಳನ್ನು ಪ್ರಸರಿಸುವುದು ಉಪನ್ಯಸ್ತ. ಪ್ರತಿಯೋಧಿಯು ಹಿಡಿಯುವುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಕೈಗಳನ್ನು ಹಿಂದಕ್ಕಿಟ್ಟುಕೊಳ್ಳುವುದು ಅಪನ್ಯಸ್ತ. ಇವೇ ಮುಂತಾದ ಮಲ್ಲ ಯುದ್ಧ ಕ್ರಮಗಳಿಂದ ಯುದ್ಧ ಮಾರ್ಗದಲ್ಲಿ ವಿಶಾರದರಾದ ಸುಗ್ರೀವ ರಾವಣರು ಗೋಪುರದ ಜಗಲಿಯಲ್ಲಿ ಮಲ್ಲ ಯುದ್ಧವನ್ನು ಮಾಡುತ್ತಿದ್ದರು. ಆ ಮಧ್ಯದಲ್ಲಿ ರಾವಣನು ತನ್ನಲ್ಲಿರುವ ಮಾಯಾಶಕ್ತಿಯನ್ನು ಪ್ರಯೋಗಿಸಲು ಸಿದ್ಧನಾಗುತ್ತಿದ್ದನು. ಇದನ್ನು ತಿಳಿದ ವಿಜಯದಿಂದ ಪ್ರಕಾಶಮಾನನಾಗಿದ್ದ ನಿರಾಯಾಸನಾಗಿದ್ದ ಸುಗ್ರೀವನು ಆಕಾಶಕ್ಕೆ ಹಾರಿದನು. ವಾನರ ರಾಜನಿಂದ ವಂಚಿತನಾದ ರಾವಣನು ಸುಗ್ರೀವನು ಹಾರಿಹೋಗುತ್ತಿರುವುದನ್ನು ನೋಡುತ್ತಾ ಗೋಪುರದಲ್ಲಿಯೇ ನಿಂತಿದ್ದನು. ಕಪಿಶ್ರೇಷ್ಠರ ನಾಯಕನಾದ ಸೂರ್ಯನ ಮಗನಾದ ಸುಗ್ರೀವನು ನಿಶಾಚರರ ನಾಯಕನಾದ ರಾವಣನಿಗೆ ಯುದ್ಧದಲ್ಲಿ ಆಯಾಸವನ್ನುಂಟು ಮಾಡಿ ವಿಶಾಲವಾದ ಆಕಾಶವನ್ನು ಲಂಘಿಸಿ ವಾನರ ಸೇನೆಯ ಮಧ್ಯದಲ್ಲಿದ್ದ ಶ್ರೀರಾಮನ ಬಳಿಗೆ ಬಂದನು. ಹೀಗೆ ಸೂರ್ಯನ ಮಗನಾದ ವಾಯುವಿನ ವೇಗಕ್ಕೆ ಸಮಾನವಾದ ವೇಗವುಳ್ಳ ಸುಗ್ರೀವನು ಅದ್ಭುತವಾದ ಕಾರ್ಯವನ್ನು ಮಾಡಿ ದಶರಥನ ಮಗನ ಯುದ್ಧೋತ್ಸಾಹವನ್ನು ಹೆಚ್ಚಿಸುತ್ತಾ ಪರಮಹೃಷ್ಟನಾಗಿ ವಾನರ ಮಹಾಸೈನ್ಯವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ವಾನರ ಮುಖ್ಯರೆಲ್ಲರೂ ಸೇರಿ ಸುಗ್ರೀವನನ್ನು ಯಥಾಯೋಗ್ಯವಾಗಿ ಪೂಜಿಸಿ ಸತ್ಕರಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 40ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.